ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ದ ಸಬ್ಸ್ಟೆನ್ಸ್ ಆಫ್ ಶೇಕ್ಸ್ಪಿಯರನ್ ಟ್ರಾಜಿಡಿ. ಬರೆದವರು A.C. ಬ್ರ್ಯಾಡ್ಲಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ನೋಡೋಣ ದ ಸಬ್ಸ್ಟೆನ್ಸ್ ಆಫ್ ಶೇಕ್ಸ್ಪಿಯರನ್ ಟ್ರಾಜಿಡಿ. ಇದನ್ನು ಶೇಕ್ಸ್ಪಿಯರನ್ ಟ್ರಾಜಿಡಿ ಎಂದು ಕರೆಯುತ್ತಾರೆ. ವಾಟ್ ಈಸ್ ಶೇಕ್ಸ್ಪಿಯರನ್ ಟ್ರಾಜಿಡಿ? ಶೇಕ್ಸ್ಪಿಯರನ್ ಟ್ರಾಜಿಡಿ ಅಂದರೆ ಏನು? ಎ ಶೇಕ್ಸ್ಪಿಯರನ್ ಟ್ರಾಜಿಡಿ ಈಸ್ ಅ ಪ್ಲೇ ಪೆನ್ನೆಡ್ ಬೈ ಶೇಕ್ಸ್ಪಿಯರ್ ಹಿಮ್ಸೆಲ್ಫ್. ಶೇಕ್ಸ್ಪಿಯರನ್ ಟ್ರಾಜಿಡಿ ಅನ್ನೋದು ಶೇಕ್ಸ್ಪಿಯರ್ ಅವರಿಂದಲೇ ಬರೆಯಲ್ಪಟ್ಟ ಕೃತಿಯಾಗಿದೆ, ಅಥವಾ ಆ ಪ್ಲೇ ರಿಟರ್ನ್ ಇನ್ ದ ಸ್ಟೈಲ್ ಆಫ್ ಶೇಕ್ಸ್ಪಿಯರ್. ಶೇಕ್ಸ್ಪಿಯರ್ ಅವರ ಸ್ಟೈಲಲ್ಲಿ ಬರೆದಂತಹ ಪ್ಲೇಗಳನ್ನು ಶೇಕ್ಸ್ಪಿಯರನ್ ಪ್ಲೇಗಳು ಅಂತ ಕರೀತಾರೆ. ಬೈ ಅ ಡಿಫರೆಂಟ್ ಆಥರ್, ಬೇರೆ ಬೇರೆ ಆಥರ್ಗಳಿಂದ ಶೇಕ್ಸ್ಪಿಯರ್ನ ರೀತಿಯಲ್ಲಿ ಬರೆದಂತಹ ಕೃತಿಗಳನ್ನು ಶೇಕ್ಸ್ಪಿಯರನ್ ಟ್ರಾಜಿಡಿ ಎಂದು ಕರೆಯೋದು ಉಂಟು. Shakespearean tragedy has got its own specific features which distinguish it from other kinds of tragedies. ಶೇಕ್ಸ್ಪಿಯರನ್ ವರ್ಕ್ಗಳು ಅದರದೇ ಆದ ಕೆಲವು ಡಿಸ್ಟಿಂಗ್ವಿಶ್ ಫೀಚರ್ಸನ್ನು ಹೊಂದಿರುವ ಕಾರಣ ಬೇರೆಲ್ಲ ಕೃತಿಗಳಿಂದ ಅದು ತುಂಬ ಡಿಫ್ರೆಂಟ್ ಆಗಿ ನಿಲ್ತದೆ. ಹಾಗಾಗಿ ಅದು ತುಂಬ ಸ್ಪೆಷಲ್ ಆಗಿದೆ. ದ ಎಲಿಮೆಂಟ್ಸ್ ಆಫ್ ಶೇಕ್ಸ್ಪಿಯರನ್ ಟ್ರಾಜಿಡಿ. ಶೇಕ್ಸ್ಪಿಯರನ್ ಟ್ರಾಜಿಡಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಎಲಿಮೆಂಟ್ಸ್ ಅದು ಯಾವುದೆಲ್ಲ ಅಂತ ನೋಡಿದಿದ್ರೆ, ಫಸ್ಟ್ ಒನ್ ಬಂದು ದ ಟ್ರಾಜಿಕ್ ಹೀರೋ. ಅದರಲ್ಲಿ ಮುಖ್ಯವಾಗಿ ಒಬ್ಬ ನಾಯಕ ಟ್ರಾಜಿಕ್ ಹೀರೋ ಇರ್ತಾನೆ. ಅವನ ಫೀಚರ್ಸ್ ಹೇಗಿರ್ತದೆ, ಅವನು ಹೇಗಿರ್ತಾನೆ ಅಂದರೆ, ಆ ಟ್ರಾಜಿಕ್ ಹೀರೋ ಈಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಎಲಿಮೆಂಟ್ಸ್ ಆಫ್ ದ ಶೇಕ್ಸ್ಪಿಯರನ್ ಟ್ರಾಜಿಡಿ. ಶೇಕ್ಸ್ಪಿಯರನ್ ಟ್ರಾಜಿಡಿಯಲ್ಲಿ ಅವನು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾನೆ. ದ ಹೀರೋ ಮೇ ಬಿ ಐದರ್ ಮೇಲ್ ಆರ್ ಫೀಮೇಲ್. ಪ್ರತಿ ಸಲ ಮೇಲೇ ಆಗಿರಬೇಕು ಅಂತಿಲ್ಲ, ಫೀಮೇಲ್ ಕೂಡ ಕ್ಯಾರೆಕ್ಟರ್ಸ್ ತುಂಬ ಪ್ರೊಟಗನಿಸ್ಟ್ ರೋಲು, ಟ್ರಾಜಿಕ್ ರೋಲನ್ನು ಪ್ಲೇ ಮಾಡಿದೆ. ಆ್ಯಂಡ್ ಹಿ ಆರ್ ಶಿ ಮಸ್ಟ್ ಸಫರ್ ಬಿಕಾಸ್ ಆಫ್ ಸಮ್ ಫ್ಲಾ ಆಫ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗಳು ಎದುರಿಸುವ ಸ್ಪೆಸಿಫಿಕ್ ಸಿಚುವೇಷನ್ನಿಂದಾಗಿ ಅವರೊಂದಷ್ಟು ಡೌನ್ಫಾಲ್ಗಳನ್ನು ನೋಡಬೇಕಾಗ್ತದೆ. ಹಾಗಾಗಿ ಅವರ ಎಂಡಲ್ಲಿ ಟ್ರಾಜಿಕ್ ಎಂಡನ್ನು ಕಾಣ್ತಾರೆ. ಬಿಕಾಸ್ ಆಫ್ ಇನ್ಎವಿಟೇಬಲ್ ಫೇಟ್ ಆರ್ ಬೋತ್. ಸಮ್ಟೈಮ್ಸ್ ಅವರ ಡೌನ್ಫಾಲ್ ಇರ್ಬೋದು, ಅಥವಾ ಅವರ ಫೇಟ್ ಇನ್ಎವಿಟೇಬಲ್, ಅವರ ಚೇಂಜ್ ಮಾಡಲಿಕ್ಕಾಗದಂತಹ ಫೇಟ್ ಇರ್ಬೋದು. ಎರಡೂ ಕಾರಣದಿಂದ ಆ ಹೀರೋಗಳು ಟ್ರಾಜಿಕ್ ಎಂಡನ್ನು ಕಾಣ್ತಾರೆ. ದ ಹೀರೋ ಮಸ್ಟ್ ಬಿ ದ ಮೋಸ್ಟ್ ಟ್ರಾಜಿಕ್ ಒನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದು, an important feature of the tragic hero is that he or she is a towering personality in her state, kingdom or country. ಅವರು ಟ್ರಾಜಿಕ್ ಹೀರೋಗಳಾಗಿ ಅಥವಾ ಪ್ರೊಟಗಾನಿಸ್ಟ್ ಆಗಿ ಯಾರಿರ್ತಾರೆ, ಅವರೊಂದು ಟವರಿಂಗ್ ಪರ್ಸ್ನಾಲಿಟಿ, ತುಂಬ ಇಂಪಾರ್ಟೆಂಟ್ ಪೊಸಿಷನಲ್ಲಿ ಇದ್ದವರು ಆಗಿರ್ತಾರೆ. ಆ ಕಿಂಗ್ಡಮ್ನ ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು, ಅಥವಾ ಸೈನ್ಯಾಧಿಕಾರಿ ಕೂಡ ಆಗಿರಬಹುದು. ಟ್ರಾಜಿಕ್ ಹೀರೋಸ್ ಆರ್ ಕಿಂಗ್ಸ್, ಪ್ರಿನ್ಸಸ್ ಆರ್ ಮಿಲಿಟರಿ ಜನರಲ್ಸ್ ಹೂ ಆರ್ ವೆರಿ ಇಂಪಾರ್ಟೆಂಟ್ ಟು ದೇಯರ್ ಸಬ್ಜೆಕ್ಟ್. ಅವರ ಸಬ್ಜೆಕ್ಟ್ ಅಂತ ಬಂದಾಗ ಅವರು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಯಾಕಂದರೆ ಅವರ ಮಿಸ್ಸಿಂಗಲ್ಲಿ ಅವರ ಕಿಂಗ್ಡಮ್ ತುಂಬ ಸಫರನ್ನು ಕಾಣುವಂತೆ ಆಗತ್ತೆ. ಟೇಕ್ ಹ್ಯಾಮ್ಲೆಟ್. ಹ್ಯಾಮ್ಲೆಟ್ ಅನ್ನೋದು ಶೇಕ್ಸ್ಪಿಯರ್ ಅವರ ದೊಡ್ಡ ನಾಟಕ. ಅಲ್ಲಿ ನಾವು ನೋಡೋದಿದ್ರೆ, ಹ್ಯಾಮ್ಲೆಟ್ ಅನ್ನುವ ವ್ಯಕ್ತಿ ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಆಗಿರ್ತಾರೆ. ಡೆನ್ಮಾರ್ಕ್ನ ರಾಜಕುಮಾರ ಆಗಿದ್ದ. ಹೀ ಈಸ್ ಇಂಟೆಲೆಕ್ಚುವಲ್, ಹೈಲಿ ಎಜುಕೇಟೆಡ್, ಸೋಷಿಯೇಬಲ್, ಚಾರ್ಮಿಂಗ್ ಆ್ಯಂಡ್ ಅ ಫಿಲಾಸಫಿಕ್ ಬೆಂಟ್. ಅವರೆಲ್ಲ ಹೈ ಕ್ವಾಲಿಟೀಸನ್ನು ಹೊಂದಿದ್ರೂ ಕೂಡ ಎಂಡಲ್ಲಿ ಟ್ರಾಜಿಕ್ ಎಂಡನ್ನು ಕಾಣುವ ಹಾಗೆ ಆಯಿತು, ಬಿಕಾಸ್ ಆಫ್ ಹಿಸ್ ಫೇಟ್ ಆರ್ ಸಮ್ ಅದರ್ ರೀಸನ್. The hero is such an important person that his or her death gives rise to full-scale turmoil, disturbance and chaos throughout the land. ಆ ಇಡೀ ದೇಶಕ್ಕೆ ಅಥವಾ ಆ ಇಡೀ ರಾಜ್ಯಕ್ಕೆ ಅವನ ಡೆತ್ತಿಂದ ತುಂಬಾ ಲಾಸ್ ಆಗುತ್ತೆ. ಇಲ್ಲಿ ಕಿಯೋಸ್ ಅಂದರೆ ಡಿಸ್ಟರ್ಬೆನ್ಸ್ ಅಥವಾ ಕನ್ಫ್ಯೂಷನ್. ಆಲ್ಸೋ ಡಿಸ್ಟರ್ಬೆನ್ಸ್ ಕ್ರಿಯೇಟ್ಸ್, ಟರ್ಮಾಯಿಲ್ ಇರ್ತದೆ. ಎಲ್ಲವನ್ನೂ ಇಡೀ ಸ್ಟೇಟ್ನ ಕಂಡೀಷನ್ ಮೇಲೆ ಕೆಳಗೆ ಆಗಿಬಿಡ್ತದೆ ಆ ಒಬ್ಬ ಹೀರೋನ ಎಂಡಿಂದ. ನೆಕ್ಸ್ಟ್, ಶೇಕ್ಸ್ಪಿಯರನ್ ಟ್ರಾಜಿಡಿಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಂದು ಹಮಾರ್ಷಿಯಾ. ಹಮಾರ್ಷಿಯಾ ಇಸ್ ದ ಗ್ರೀಕ್ ವರ್ಡ್ ಫಾರ್ ಸಿನ್ ಆರ್ ಎರರ್. ಇಲ್ಲಿ ಹಮಾರ್ಷಿಯಾ ಅಂದರೆ ಸಿನ್ ಅಥವಾ ಎರರ್, ಏನೋ ತಪ್ಪು ಮಾಡುವಂಥದ್ದು ಅಥವಾ ಅದರಿಂದ ಬರುವಂತಹ ಪಾಪ ಪ್ರಜ್ಞೆ. ಇನ್ ಅದರ್ ವರ್ಡ್ಸ್, ಹಮಾರ್ಷಿಯಾ ರೆಫರ್ಸ್ ಟು ದ ಹೀರೋಸ್ ಟ್ರಾಜಿಕ್ ಫ್ಲಾ. ಇಲ್ಲಿ ಹಮಾರ್ಷಿಯಾ ಅನ್ನೋದು ಹೀರೋನ ಟ್ರಾಜಿಕ್, ಅವನ ಎಂಡ್ ಏನಾಗುತ್ತೆ ಅದನ್ನು ತೋರಿಸ್ತದೆ. ಇಟ್ ಈಸ್ ಅನದರ್ ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಎಲಿಮೆಂಟ್ ಆಫ್ ದ ಶೇಕ್ಸ್ಪಿಯರನ್ ಟ್ರಾಜಿಡಿ. ಇದು ಶೇಕ್ಸ್ಪಿಯರನ್ ಟ್ರಾಜಿಡಿಯಲ್ಲಿ ಬರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿದೆ. ಎವ್ರಿ ಹೀರೋ ಫಾಲ್ಸ್ ಡ್ಯೂ ಟು ಸಮ್ ಫ್ಲಾ ಇನ್ ಹಿಸ್ ಆರ್ ಹರ್ ಕ್ಯಾರೆಕ್ಟರ್. ಇಲ್ಲಿ ಅವರ ನಾಟಕದಲ್ಲಿ ನಾವು ನೋಡೋದಿದ್ರೆ ಪ್ರತಿಯೊಂದು ಟ್ರಾಜಿಕ್ ಹೀರೋಗಳು ಕೂಡ ಒಂದಲ್ಲ ಒಂದು ಮಿಸ್ಟೇಕನ್ನು ಮಾಡಿ ಅವರ ಡೌನ್ಫಾಲನ್ನು ನೋಡಿಕೊಂಡಿರ್ತಾರೆ. ಆ್ಯಸ್ ಎ ರಿಸಲ್ಟ್ ಆಫ್ ದ ಫೇಟಲ್ ಫ್ಲಾ, ದ ಹೀರೋ ಫಾಲ್ಸ್ ಫ್ರಮ್ ಅ ಹೈ ಪೊಸಿಷನ್ ವಿಚ್ ಯೂಶ್ವಲಿ ಲೀಡ್ಸ್ ಟು ಹಿಸ್ ಆರ್ ಹರ್ ಅನ್ಅವಾಯ್ಡೇಬಲ್ ಡೆತ್. ತುಂಬ ಹೈ ಪೊಸಿಷನಲ್ಲಿದ್ದವರು ಏನೋ ಒಂದು ಸಣ್ಣ ಪುಟ್ಟ ಅಥವಾ ದೊಡ್ಡದಾದ ಮಿಸ್ಟೇಕಿಂದಾಗಿ ಆ ಪೊಸಿಷನಿಂದ ಕೆಳಗೆ ಬೀಳ್ತಾರೆ ಹಾಗೂ ಅನ್ಅವಾಯ್ಡೇಬಲ್ ಡೆತ್ ಸಿಚುವೇಷನನ್ನು ಫೇಸ್ ಮಾಡ್ತಾರೆ.
ಅ ಗುಡ್ ಎಕ್ಸಾಂಪಲ್ ಆಫ್ ಹಮರ್ಷಿಯಾ ಕ್ಯಾನ್ ಬಿ ಸೀನ್ ಇನ್ ಹ್ಯಾಮ್ಲೆಟ್. ಹ್ಯಾಮ್ಲೆಟ್ ನಾಟಕದಲ್ಲಿ ನಾವು ಹಮರ್ಷಿಯವನ್ನು ಕರೆಕ್ಟಾಗಿ ನೋಡ್ಬೋದು. ವೆನ್ ಹ್ಯಾಮ್ಲೆಟ್ಸ್ ಫ್ಲಾಟರಿಂಗ್ ಜಡ್ಜ್ಮೆಂಟ್ ಆ್ಯಂಡ್ ಫೇಲ್ಯೂರ್ ಟು ಆ್ಯಕ್ಟ್ ಲೀಡ್ ಹಿಮ್ ಟು ಹಿಸ್ ಅನ್ಟೈಮ್ಲಿ ಡೆತ್. ಅವನ ಆ್ಯಕ್ಷನಿಂದಲೇ ಅವನ ಎಂಡನ್ನು ಅವನು ಕಾಣ್ಕೊಳ್ತಾನೆ. ಅವನ ಕೆಲವು ರಾಂಗ್ ಡಿಸಿಷನ್ನೇ ಅವನ ಎಂಡಿಗೆ ಕಾರಣ ಆಗುತ್ತೆ. ಹೀ ಸಫರ್ಸ್ ಫ್ರಮ್ ಪ್ರೊಕ್ರಾಸ್ಟಿನೇಷನ್ ಅಂದರೆ ಮುಂದೂಡೋದು, ಇವತ್ತಲ್ಲ ನಾಳೆ, ನಾಳೆಲ್ಲ ನಾಳ್ದು ಅನ್ನುವ ಕಂಟಿನ್ಯೂಟಿಯಿಂದಾಗಿ ಅವನು ತುಂಬ ಸಫರನ್ನು ಕಾಣ್ತಾನೆ. ಹೀ ಫೈಂಡ್ಸ್ ಅ ನಂಬರ್ ಆಫ್ ಆಪರ್ಚುನಿಟೀಸ್ ಟು ಕಿಲ್ ಹಿಸ್ ಅಂಕಲ್, ಬಟ್ ಹೀ ಫೇಲ್ಸ್ ಬಿಕಾಸ್ ಆಫ್ ಹಿಸ್ ಇಂಡಿಸಿಸಿವ್ ಆ್ಯಂಡ್ ಪ್ರೊಕ್ರಾಸ್ಟಿನೇಟಿಂಗ್ ನೇಚರ್. ಎವ್ರಿ ಟೈಮ್ ಹೀ ಡಿಲೇಸ್ ಟೇಕಿಂಗ್ ಆ್ಯಕ್ಷನ್. ಪ್ರತಿ ಸಲ ಅವನಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಅವನು ನಾಳೆ ನಾಳಿದ್ದು ಅಂತ ಹೇಳಿ ಮುಂದೂಡಿದ ಕಾರಣ ಅವನಿಗೆ ಟ್ರಾಜಿಕ್ ಎಂಡನ್ನು ಅವನೇ ತನ್ನಿಂತಾನೆ ಅವನ ಆ್ಯಕ್ಷನಿಂದಲೇ ಬೈ ಹಿಮ್ಸೆಲ್ಫ್ ಹಿ ಟುಕ್ ದ ಪೊಸಿಷನ್. ಇನ್ ಒನ್ ಕೇಸ್ ಹಿ ಫೈಂಡ್ಸ್ ಅನ್ ಆಪರ್ಚುನಿಟಿ ಟು ಕಿಲ್ ಕ್ಲಾಡಿಯಸ್ ವೈಲ್ ಕ್ಲಾಡಿಯಸ್ ಈಸ್ ಪ್ರೇಯಿಂಗ್. ಒಂದು ಸಲ ಅವನಿಗೆ ಕ್ಲಾಡಿಯಸ್ಸನ್ನು ಕೊಲ್ಲುವ ಆಪರ್ಚುನಿಟಿ ಸಿಗ್ತದೆ. ಅವನು ಪ್ರೇ ಮಾಡ್ತಾ ಇದ್ದ, ಆಗ ಅವನ ಹತ್ರ ಯಾವುದೇ ವೆಪನ್ಸ್ ಇರಲಿಲ್ಲ. ಹಿ ಕ್ಯಾನ್ ಕಿಲ್, ಬಟ್ ಹಿ ಡಿಸ್ಕಂಟಿನ್ಯೂಡ್. ಏನು ಮಾಡಿದ, ಅವನು ಮುಂದೆ ಹಾಕಿದ. ಸ್ಟಿಲ್ ಹ್ಯಾಮ್ಲೆಟ್ ಫರ್ಗೋಸ್ the excellent opportunity to achieve his goal with the excuse that he doesn't want to kill a man while he is praying. ಅವನೊಳಗೆ ಎಕ್ಸ್ಕ್ಯೂಸ್ ಮಾಡ್ಕೊಳ್ತಾನೆ, ನಾನು ಒಬ್ಬ ವ್ಯಕ್ತಿ ಪ್ರೇ ಮಾಡ್ತಾ ಇರುವಾಗ ಅವನ ಕೊಲೆಯನ್ನು ಮಾಡಲಾರೆ ಎಂದು. ಹಿ ವಾಂಟ್ಸ್ ಟು ಕಿಲ್ ಕ್ಲಾಡಿಯಸ್ ವೆನ್ ಹಿ ಈಸ್ ಇನ್ ದ ಆ್ಯಕ್ಟ್ ಆಫ್ ಕಮಿಟಿಂಗ್ ಅ ಸಿನ್. ಅವನೊಂದು ತಪ್ಪು ಕೆಲಸ ಮಾಡ್ತಾ ಇರುವಾಗಲೇ ಅವನನ್ನು ಮುಗಿಸಬೇಕು ಅನ್ನೋದೇ ಇವನ ಪ್ಲ್ಯಾನ್ ಆಗಿತ್ತು. ಇಟ್ ಈಸ್ ದಿಸ್ ಪರ್ಫೆಕ್ಷನಿಸಮ್, ಫೇಲ್ಯೂರ್ ಟು ಆ್ಯಕ್ಟ್ and uncertainty about the correct path that ultimately result in Hamlet's death. ಅವನ ಈ ಎಲ್ಲ ಕೆಲಸಗಳು ಪರ್ಫೆಕ್ಷನ್ ಇಲ್ಲದೇ ಇರೋದು ಅಥವಾ ಫೇಲ್ಯೂರ್ ಟು ಆ್ಯಕ್ಟ್, ಅವನ ಆ್ಯಕ್ಟಲ್ಲಿ ಅವನ ಫೇಲ್ ಆದದ್ದು, ಬೇರೆಲ್ಲ ಒಂದಷ್ಟು ಕಾರಣಗಳಿಂದ ಅವನ ಎಂಡನ್ನು ಅವನೇ ತಗೊಂಡ. ಆ್ಯಂಡ್ ಲೆಡ್ ಡೆನ್ಮಾರ್ಕ್ ಇನ್ ಟು ಕಿಯಾಸ್. ಅಲ್ಲಿ ಡೆನ್ಮಾರ್ಕನ್ನು ಫುಲ್ ಕನ್ಫ್ಯೂಷನಲ್ಲಿ, ತೊಂದರೆಯಲ್ಲಿ ಇವನು ಸಿಕ್ಕಾಕಿಸಿ ಹೋಗುವಂತಾಯಿತು. ಇಲ್ಲಿ ಶೇಕ್ಸ್ಪಿಯರನ್ ಟ್ರಾಜಿಡಿಯಲ್ಲಿ ಪ್ರತಿಯೊಬ್ಬ ಟ್ರಾಜಿಕ್ ಹೀರೋ ಕೂಡ ಎರಡು ರೀತಿಯ ಕಾನ್ಫ್ಲಿಕ್ಟನ್ನು ಫೇಸ್ ಮಾಡ್ತಾನೆ. ಒಂದು ಇಂಟರ್ನಲ್, ಮತ್ತೊಂದು ಎಕ್ಸ್ಟರ್ನಲ್. ಇಂಟರ್ನಲ್ ಅವನ ಮನಸ್ಸಿನೊಳಗೆ ಆಗುವಂಥ ಭಾವನೆಗಳ ಅಸ್ಥಿರತೆ, ಎರಡನೇದು ಎಕ್ಸ್ಟರ್ನಲ್, ಬೇರೆ ಬೇರೆ ರೀಸನಿಂದ ಹೊರಗಡೆಯಿಂದ ಬರುವಂತಹ ತೊಂದರೆಗಳು. ಕಾನ್ಫ್ಲಿಕ್ಟ್ ಈಸ್ ಅನದರ್ ಇಂಪರೇಟಿವ್ ಎಲಿಮೆಂಟ್ ಆಫ್ ಅ ಶೇಕ್ಸ್ಪಿಯರನ್ ಟ್ರಾಜಿಡಿ. ಈ ಕಾನ್ಫ್ಲಿಕ್ಟ್ಗಳೇ ಇನ್ನೊಂದು ಮುಖ್ಯವಾದ ಕ್ಯಾರೆಕ್ಟರ್ ಆಗಿದೆ. ದೆರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ಸ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಎವ್ರಿ ಟ್ರಾಜಿಕ್ ಹೀರೋ ಇನ್ ಅ ಶೇಕ್ಸ್ಪಿಯರನ್ ಪ್ಲೇ ಈಸ್ ಕಾನ್ಫ್ರಾಂಟೆಡ್ ವಿತ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ದಟ್ ಮಸ್ಟ್ ಬಿ ಅಡ್ರೆಸ್ಡ್. ಅದನ್ನು ಕರೆಕ್ಟಾಗಿ ಫೇಸ್ ಮಾಡೋದ್ರಲ್ಲಿ ಆ ಎಲ್ಲ ಟ್ರಾಜಿಕ್ ಹೀರೋಗಳು ಫೇಲ್ ಆಗ್ತಾರೆ. ಹಾಗಾಗಿ ಟ್ರಾಜಿಕ್ ಎಂಡನ್ನು ಕಾಣ್ತಾರೆ. ಲೈಕ್ ಅದರ್ ಟ್ರಾಜಿಕ್ ಹೀರೋಸ್, ಆಮ್ಲೆಟ್ ಟು ಹ್ಯಾಸ್ ಟು ಫೇಸ್ ಕಾನ್ಫ್ಲಿಕ್ಟ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಬೇರೆ ಬೇರೆ ರೀತಿಯಿಂದ ಶತ್ರುಗಳ ದಾಳಿ ಆದರೆ ಅವನ ಮನಸ್ಸಿನೊಳಗಿದ್ದ ಸಂದೇಹಗಳು, ತೊಂದರೆಗಳು ಅಥವಾ ಸಿನ್ ಏನಿತ್ತು ಅದರಿಂದಾಗಿ ಅವನು ತನ್ನ ಎಂಡನ್ನು ತಾನೇ ಎಳ್ಕೊಂಡ, ತಾನೇ ತಂದುಕೊಂಡ. ಇಂಟರ್ನಲ್ ಕಾನ್ಫ್ಲಿಕ್ಟ್ ಏನೆಲ್ಲ ಇತ್ತು ಅವನ ಮನಸ್ಸಿನೊಳಗೆ ಅಂತ ನೋಡುವುದಿದ್ರೆ, ದ ಇಂಟರ್ನಲ್ ಕಾನ್ಫ್ಲಿಕ್ಟ್ ಈಸ್ ಬಿಟ್ವೀನ್ ಹಿಸ್ ಮೋರಲ್ ಸ್ಕ್ರಪಲ್ಸ್ ಆ್ಯಂಡ್ ದ ಆ್ಯಕ್ಟ್ ಆಫ್ ರಿವೆಂಜ್ ವಿಚ್ ಹಿ ಈಸ್ ಕಾಲ್ಡ್ ಅಪಾನ್ ಟು ಪರ್ಫಾರ್ಮ್. ಅವನು ರಿವೆಂಜನ್ನು ತೀರಿಸ್ಕೊಳ್ಬೇಕಿತ್ತು. ಹಾಗೆ ಅವನ ಮನಸ್ಸಿನೊಳಗೆ ಕೆಲವು ಮೊರಾಲಿಟಿ ಇತ್ತು, ವ್ಯಾಲ್ಯೂಸ್ ಇತ್ತು, ಎಥಿಕ್ಸ್ ಇತ್ತು. ಅದರ ಆಪೋಸಿಟ್ ಹೋಗೋದು ಅವನಿಗೆ ಇಷ್ಟ ಇರಲಿಲ್ಲ. ಆ ಎರಡರ ಮಧ್ಯೆ ಯಾವುದು ಗೆಲ್ತದೆ ಅನ್ನೋದು ಫೈನಲ್ ಅವನು ಕನ್ಫ್ಯೂಷನಲ್ಲಿ ಬಿದ್ದ. ಲವ್ ಆಫ್ ಹಿಸ್ ಫಾದರ್, ದ ಡಿಸಾನರ್ ಆಫ್ ಹಿಸ್ ಮದರ್ ಆ್ಯಂಡ್ ದ ವಿಲನರಿ ಆಫ್ ಹಿಸ್ ಅಂಕಲ್ prompt him to take revenge while he is nobility, his moral idealism, his principles and his religion revolt against such a brutal act. ಈ ಎಲ್ಲ ಆ್ಯಕ್ಟ್ಗಳ ವಿರುದ್ಧ ಅವನ ಐಡಿಯಲಿಸಮ್ ಇತ್ತೇನು ಅಥವಾ ಮೊರಾಲಿಟಿ ಏನಿತ್ತು, ಎಥಿಕ್ಸ್ ಏನಿತ್ತು, ಇದೆಲ್ಲ ಗೆದ್ದ ಕಾರಣ ಅವನು ಯಾವುದೇ ರಿವೆಂಜನ್ನು ತಗೊಳ್ಳಿಲ್ಲ. ಅವನೇನು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ. ಬದಲಾಗಿ ಅವನ ಟ್ರಾಜಿಕ್ ಎಂಡನ್ನು ಅವನೇ ಕಂಡುಕೊಂಡ. ದ ರಿಸಲ್ಟ್ ಈಸ್ ಹಿ ಟೋರ್ನ್ ವಿದಿನ್ ಹಿಮ್ಸೆಲ್ಫ್. ಅವನ ಮನಸ್ಥಿತಿಯನ್ನೇ ತಾನೇ ಕೊಂದುಕೊಂಡ. ಆ್ಯಂಡ್ ಸಫರ್ಸ್ ಮೆಂಟಲ್ ಟಾರ್ಚರ್. ಈ ಎಲ್ಲ ತೊಂದರೆಗಳಿಂದಾಗಿ ಅವನು ಮೆಂಟಲ್ ಟಾರ್ಚರನ್ನು ಫೇಸ್ ಮಾಡುವಾಗ ಆಯಿತು. ದ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಈಸ್ ವಿತ್ ಕ್ಲಾಡಿಯಸ್, ದ ಮೈಟಿ ಒಪೋಸರ್ ಆ್ಯಂಡ್ ದ ಮರ್ಡರರ್ ಆಫ್ ಹ್ಯಾಮ್ಲೆಟ್ಸ್ ಫಾದರ್. ಟು ಹ್ಯಾಮ್ಲೆಟ್, ಕ್ಲಾಡಿಯಸ್ ಈಸ್ ಅ ಸೆಡ್ಯೂಸರ್ ಆ್ಯಂಡ್ ಯೂಸ್ಪರ್ of his rights to Denmark's throne. He is one against whom he has to take revenge. ಮೇನ್ಲಿ ಇಲ್ಲಿ ಹ್ಯಾಮ್ಲೆಟ್ಗೆ ಇರುವಂತಹ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಥವಾ ದೊಡ್ಡ ಪ್ರಾಬ್ಲಮ್ ಅಂದರೆ ಕ್ಲಾಡಿಯಸ್ಸನ್ನು ಅವನು ಫೇಸ್ ಮಾಡಬೇಕಾಗಿತ್ತು. ಯಾಕಂದರೆ ಹ್ಯಾಮ್ಲೆಟ್ನ ತಂದೆಯನ್ನು ಕೊಂದದ್ದು ಕೂಡ ಅವನೇ ಆಗಿದ್ದ. ನೆಕ್ಸ್ಟ್ ಬಂದು ಕಥಾರ್ಸಿಸ್
ಕಥಾರ್ಸಿಸ್ ಈಸ್ ಅ ರಿಮಾರ್ಕೇಬಲ್ ಫೀಚರ್ ಆಫ್ ಅ ಶೇಕ್ಸ್ಪಿಯರನ್ ಟ್ರಾಜಿಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದ ಫೀಚರ್ ಆಗಿದೆ. ಇನ್ ಅದರ್ ವರ್ಡ್ಸ್, ಶೇಕ್ಸ್ಪಿಯರನ್ ಟ್ರಾಜಿಡೀಸ್ ಹೆಲ್ಪ್ ದ ಆಡಿಯನ್ಸ್ ಟು ಫೀಲ್ ಆ್ಯಂಡ್ ರಿಲೀಸ್ ಇಮೋಷನ್ಸ್. ಅದೇ ಕಥಾರ್ಸಿಸ್ ಅಂದರೆ ನಮ್ಮ ಒಳಗಿನ ಇಮೋಷನ್ಸನ್ನು ಹೊರಗೆ ಹಾಕುವಂತಹದ್ದು, ಫೀಲ್ ಮಾಡೋದು ನಾವು ಸಿಚುವೇಶನನ್ನು ಥ್ರೂ ದ ಏಡ್ ಆಫ್ ಟ್ರಾಜಿಡಿ. ಈ ಟ್ರಾಜಿಡಿಗಳ ಮೂಲಕ ಮನುಷ್ಯನ ಒಳಗಿರುವ ದುಃಖ ಇರ್ಬೋದು, ಸಂತೋಷ ಇರ್ಬೋದು, ನಗು, ಎಲ್ಲ ಭಾವನೆಗಳು ಹೊರಗೆ ಬರುವಂತಹದ್ದು. ಟ್ರಾಜಿಡಿ ಅಂದ ತಕ್ಷಣ ಮೈನ್ ಆಗಿರುವಂಥದ್ದು ಸ್ಯಾಡ್ನೆಸ್. ವೆನ್ ವಿ ವಾಚ್ ಅ ಟ್ರಾಜಿಡಿ, ವಿ ಐಡೆಂಟಿಫೈ ವಿತ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಟೇಕ್ ದೇಯರ್ ಲಾಸಸ್ ಪರ್ಸ್ನಲಿ. ನಾವು ಯಾವುದೇ ಮೂವಿ ಅಥವಾ ಯಾವುದೇ ಕಥೆಗಳನ್ನು ನೋಡಬೇಕಾದ್ರೆ ಅದರಲ್ಲಿ ಬರುವಂತಹ ಸ್ಯಾಡ್ ಸೀನ್ಗಳಲ್ಲಿ ನಾವು ಕೂಡ ಇನ್ವಾಲ್ವ್ ಆಗ್ತೇವೆ. ಯಾಕಂದರೆ ಆ ಹೀರೋನೊಟ್ಟಿಗೆ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇರ್ತೇವೆ. ಅವನ ಸೇಮ್ ಲಾಸನ್ನು ನಾವು ಕೂಡ ಅನುಭವಿಸಿದ ಫೀಲ್ ಮಾಡ್ತೇವೆ. ಹಾಗಾಗಿ ನಾವು ಕೂಡ ಅವನ ಜೊತೆ ಅಳ್ತೇವೆ. ಆ ಶೇಕ್ಸ್ಪಿಯರನ್ ಟ್ರಾಜಿಡಿ ಗಿವ್ಸ್ ಅಸ್ ಆ್ಯನ್ ಅಪರ್ಚುನಿಟಿ ಟು ಫೀಲ್ ಪಿಟಿ ಫಾರ್ ಅ ಸರ್ಟೇನ್ ಕ್ಯಾರೆಕ್ಟರ್. ಕೆಲವೊಂದು ಕ್ಯಾರೆಕ್ಟರ್ಗಳು ಬಂದಾಗ ನಾವು ಪಿಟಿ ಫೀಲ್ ಮಾಡ್ತೇವೆ. ಆ್ಯಂಡ್ ಫಿಯರ್ ಫಾರ್ ಅನದರ್, ಇನ್ನೊಂದು ಕ್ಯಾರೆಕ್ಟರನ್ನು ನೋಡುವಾಗ ಭಯ ಆಗುತ್ತೆ. ಆಲ್ಮೋಸ್ಟ್ ಆ್ಯಸ್ ಇಫ್ ವಿ ಆರ್ ಪ್ಲೇಯಿಂಗ್ ದ ರೋಲ್ಸ್ ಅವರ್ ಸೆಲ್ಸ್. ನಾವು ಕೂಡ ಹೀರೋನೊಟ್ಟಿಗೆ ಅವನೊಂದಿಗೆ ಟ್ರಾವೆಲ್ ಮಾಡ್ತಾ ಇರ್ತೇವೆ. ದ ಹೀರೋಸ್ ಹಾರ್ಡ್ಶಿಪ್ಸ್ ಕಂಪೆಲ್ ಅಸ್ ಟು ಎಂಪಥೈಸ್ ವಿತ್ ಹಿಮ್. ಹೀರೋನ ಏನು ಪ್ರಾಬ್ಲಮ್ಸ್ ಇರ್ತದೆ ಅದನ್ನು ನಾವು ಕೂಡ ಅನುಭವಿಸ್ತೇವೆ. ದ ವಿಲನ್ಸ್ ಕ್ರೂವೆಲ್ ಡೀಡ್ಸ್ ಕಾಸ್ ಅಸ್ ಟು ಫೀಲ್ ವ್ರಾತ್ ಟುವರ್ಡ್ ಹಿಮ್. ವಿಲನ್ನ ಕೆಟ್ಟ ಗುಣಗಳೇನಿದೆ ಅದು ನಮ್ಮಲ್ಲಿ ಅವನ ವಿರುದ್ಧ ಒಂದು ರಿವೆಂಜನ್ನು ಹುಟ್ಟು ಹಾಕ್ತದೆ. ಹಾಗೂ ನಾವು ಹೀರೋಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾನೆ ಇರ್ತೇವೆ. ಟೀರ್ಸ್ ಫಾಲ್ ಫ್ರೀಲಿ ವೆನ್ ಆ ಹೀರೋ ಲೈಕ್ ಹ್ಯಾಮ್ಲೆಟ್ ಡೈಸ್. ಒಬ್ಬ ಹೀರೋ ಆದ ಹ್ಯಾಮ್ಲೆಟ್ನಂತವ ಡೆತ್ ಆದಾಗ ತನ್ನಿಂದ ತಾನೇ ಪ್ರೇಕ್ಷಕನಾದವ ಅಳ್ತಾನೆ. ನೆಕ್ಸ್ಟ್, ಶೇಕ್ಸ್ಪಿಯರ್ ಡ್ರಾಮಾಗಳಲ್ಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಸೂಪರ್ ನ್ಯಾಚುರಲ್ ಎಲೆಮೆಂಟ್. ಅದರಲ್ಲಿನ ಸೂಪರ್ ನ್ಯಾಚುರಲ್ ಎಲೆಮೆಂಟ್ಸ್ಗಳು. ಸೂಪರ್ ನ್ಯಾಚುರಲ್ ಎಲೆಮೆಂಟ್ಸ್ ಆರ್ ಅನದರ್ ಕೀ ಆಸ್ಪೆಕ್ಟ್ ಆಫ್ ಶೇಕ್ಸ್ಪಿಯರನ್ ಟ್ರಾಜಿಡಿ. ದೇ ಪ್ಲೇ ಆನ್ ಇಂಪ್ಯಾಕ್ಟ್ ರೋಲ್ ಇನ್ ಕ್ರಿಯೇಟಿಂಗ್ ಆನ್ ಅಟ್ಮಾಸ್ಫಿಯರಿಕ್ ಆಫ್ awe, wonder and sometimes fear. Supernatural elements are typically used to advance the story and drive the plot. ಅಲ್ಲಿ ಬೇರೆ ಬೇರೆ ಯಕ್ಷಿಣಿಗಳು, ಏಂಜಲ್ಗಳು ಬರೋದಿರ್ಬೋದು, ಅಥವಾ ಸ್ಪಿರಿಟ್ಗಳು ಬರ್ಬೋದು, ಗೋಸ್ಟ್ ಥರ ಅಪಿಯರೆನ್ಸ್ ಇರ್ಬೋದು. ಈ ಥರ ಸೂಪರ್ ನ್ಯಾಚುರಲ್ ನಮ್ಮ ಫಿಸಿಕಲ್ ವರ್ಲ್ಡಿಗೆ ರಿಲೇಟ್ ಆಗದ ಥಿಂಗ್ಸನ್ನು ಔಟ್ ಆಫ್ ಫಿಸಿಕಲ್ ವರ್ಲ್ಡ್ ಎಲ್ಲ ತಂದರೆ ಸೂಪರ್ ನ್ಯಾಚುರಲ್ ಅನ್ನಿಸ್ಬಿಡ್ತದೆ. ವಿಚ್ಗಳು, ಇದೆಲ್ಲ ಸೂಪರ್ ನ್ಯಾಚುರಲ್. ಅವರ ಬೇರೆ ಬೇರೆ ಎನರ್ಜಿಗಳನ್ನು ಯೂಸ್ ಮಾಡಬಹುದು ಇರ್ಬೋದು. ಇದೆಲ್ಲ ತುಂಬ ಡ್ರಾಮಕ್ಕೆ ವಂಡರ್, ವಾವ್ ಅನ್ನೋ ಫೀಲನ್ನು ಕೊಡ್ತದೆ. ಹಾಗೆ ಒಂದು ಎಕ್ಸ್ಟ್ರಾ ಅಟ್ರಾಕ್ಷನನ್ನು ಆಡಿಯನ್ಸಿಗೆ ಕೊಡ್ತದೆ. ದ ಗೋಸ್ಟ್ ಹ್ಯಾಮ್ಲೆಟ್ ಸೀಸ್ plays an important role in striving up internal conflict. It is the ghost who tells Hamlet his father was killed by his uncle Claudius and assigns him the duty of taking revenge. Similarly, the witches in Macbeth play a significant role in the plot. These witches are responsible for motivating Macbeth to resort to murder in order to ascend the throne of Scotland. ಈ ಎರಡು ಹ್ಯಾಮ್ಲೆಟ್ ಮತ್ತು ಮ್ಯಾಕ್ಬೆತ್ತಲ್ಲಿ, ಹ್ಯಾಮ್ಲೆಟಲ್ಲಿ ಗೋಸ್ಟ್ ಬಂದರೆ ಮ್ಯಾಕ್ಬೆತ್ತಲ್ಲಿ ವಿಚ್ಗಳನ್ನು ನಾವು ಕಾಣ್ತೇವೆ. ಅವುಗಳು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಡ್ರಾಮಾದಲ್ಲಿ ಪ್ಲೇ ಮಾಡಿರ್ತವೆ. ಆಬ್ಸೆನ್ಸ್ ಆಫ್ ಪೊಯೆಟಿಕ್ ಜಸ್ಟಿಸ್. ಪೊಯೆಟಿಕ್ ಜಸ್ಟಿಸ್ ಮೀನ್ಸ್ ಗುಡ್ ಈಸ್ ರಿವಾರ್ಡೆಡ್ ಆ್ಯಂಡ್ ಈವಿಲ್ ಈಸ್ ಪನಿಷ್ಡ್. ಇಲ್ಲಿ ಶೇಕ್ಸ್ಪಿಯರ್ನ ಡ್ರಾಮಾಗಳಲ್ಲಿ ಪೊಯೆಟಿಕ್ ಜಸ್ಟಿಸ್ ಏನಿದೆ ಅದು ಆಬ್ಸೆನ್ಸ್ ಆಗಿದೆ, ಕಾಣೋದಿಲ್ಲ. ಹಾಗಂದರೆ ಒಳ್ಳೆತನಕ್ಕೆ ರಿವಾರ್ಡ್ ಕೊಡುವಂತಹದ್ದು, ಅದನ್ನು ಪ್ರೈಸ್ ಮಾಡೋದು, ಹಾಗೆ ಕೆಟ್ಟತನವನ್ನು ಕೊನೆಗಾಣಿಸೋದು ಅಥವಾ ಶಿಕ್ಷಿಸುವಂತಹದ್ದು ಶೇಕ್ಸ್ಪಿಯರನ್ ಡ್ರಾಮಾದಲ್ಲಿ ನಮಗೆ ಕಾಣೋದಿಲ್ಲ. ಇಟ್ ರೆಫರ್ಸ್ ಟು ಅ ಸಿಚುವೇಶನ್ ಇನ್ ವಿಚ್ ಎವ್ರಿಥಿಂಗ್ ಕಮ್ಸ್ ಟು ಅ ಫಿಟ್ಟಿಂಗ್ ಆ್ಯಂಡ್ ಜಸ್ಟ್ ಎಂಡಲ್ಲಿ ಒಬ್ಬ ಹೀರೋ ಅಥವಾ ಟ್ರಾಜಿಕ್ ಎಂಡನ್ನು, ದುಃಖಕರವಾದ ಸ್ಯಾಡ್ ಎಂಡಿಂಗನ್ನು ಕಾಣ್ತಾನೆ. ಅವನಿಗೆ ಯಾವುದೇ ಅಲ್ಲಿ ನ್ಯಾಯ ಅಥವಾ ಜಸ್ಟಿಸ್ ಅನ್ನೋದು ಸಿಗೋದೇ ಇಲ್ಲ. ದೆರ್ ಈಸ್ ನೋ ಪೊಯೆಟಿಕ್ ಜಸ್ಟಿಸ್ ಇನ್ ದ ಟ್ರಾಜಿಡೀಸ್ ಆಫ್ ಶೇಕ್ಸ್ಪಿಯರ್. ಯಾವುದೇ ಜಸ್ಟಿಸ್ ಅನ್ನೋದು ಶೇಕ್ಸ್ಪಿಯರ್ನ ಡ್ರಾಮಾಗಳಲ್ಲಿ ನಾವು ಕಾಣೋದಿಲ್ಲ. ರಾದರ್ ದೀಸ್ ಪ್ಲೇಸ್ ಕಂಟೈನ್ ಓನ್ಲಿ ಪಾರ್ಷಿಯಲ್ ಜಸ್ಟಿಸ್. ಕೆಲವೊಬ್ಬರಿಗೆ ಮಾತ್ರ ಜಸ್ಟಿಸ್ ಅನ್ನೋದು ಸಿಗ್ತದೆ, ಕೆಲವೊಬ್ಬರಿಗೆ ಜಸ್ಟಿಸ್ ಸಿಗೋದೇ ಇಲ್ಲ. ಶೇಕ್ಸ್ಪಿಯರ್ ಅಂಡರ್ಸ್ಟುಡ್ ದ್ಯಾಟ್ ಪೊಯೆಟಿಕ್ ಜಸ್ಟಿಸ್ ರೇರ್ಲಿ ಅಕ್ಕರ್ ಔಟ್ಸೈಡ್ ಆಫ್ ಫಿಕ್ಷನ್. ಶೇಕ್ಸ್ಪಿಯರ್ನ ಯೋಚನೆಯಲ್ಲಿ ಜಸ್ಟಿಸ್ ಅನ್ನೋದು ಆ ಫಿಕ್ಷನನ್ನು ಹೊರಗಡೆ ಇದೆ, ಅಲ್ಲಿ ಫಿಕ್ಷನಲ್ಲಿ ನಾವು ಜಸ್ಟಿಸ್ ಕೊಡುವ ಅಗತ್ಯವಿಲ್ಲ ಅನ್ನೋದು ಶೇಕ್ಸ್ಪಿಯರ್ ಅವರ ಯೋಚನೆ ಕಾಣ್ತದೆ. ಗುಡ್ ಡೀಡ್ಸ್ ಆಫನ್ ಗೋ ವಿದೌಟ್ ರಿವಾರ್ಡ್. ಯಾವುದೇ ಒಳ್ಳೆತನ ಇರಬಹುದು ನಾಟಕದಲ್ಲಿ ಕಾಣುವಂತಹದ್ದು, ಪ್ಲೇಯಲ್ಲಿ ಕಾಣುವಂತಹದ್ದು ಯಾವುದೇ ರಿವಾರ್ಡ್ ಇಲ್ಲದೆ ಕೊನೆ ಕಾಣ್ತದೆ. ಹಾಗೆ ಇಮ್ಮೋರಲ್ ಪೀಪಲ್ ಆರ್ ಆಫನ್ ಫ್ರೀ ಟು ಎಂಜಾಯ್ ಲೈಫ್ ವಿತ್ ಇಟ್ಸ್ ಫುಲ್ಲೆಸ್ಟ್. ಯಾರು ಮೊರಾಲಿಟಿಗೆ, ಎಥಿಕ್ಸಿಗೆ ಅಪೋಸಿಟ್ ಆಗಿ ವಿಲನ್ ರೀತಿಯಲ್ಲಿ ಇರ್ತಾರೆ, ಅವರಿಗೆ ಅವರು ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡಿಕೊಂಡು
ಕೊನೆ ತನಕನೂ ಜಾಯ್ಫುಲ್ ಆದ ಲೈಫನ್ನು ಲೀಡ್ ಮಾಡ್ತಾರೆ. ಡೂ ಗುಡ್ ಆ್ಯಂಡ್ ಹ್ಯಾವ್ ಗುಡ್ ಅನ್ನೋದು ಇಲ್ಲಿ ಯಾವುದೇ ಬೆಲೆ ಇಲ್ಲ. ವಾಸ್ ಕನ್ಸಿಡರ್ಡ್ ಆ್ಯನ್ ಔಟ್ಡೇಟೆಡ್ ಎಥೋಸ್ ಇನ್ ದ ಟೈಮ್ ಆಫ್ ಶೇಕ್ಸ್ಪಿಯರ್. ಡೂ ಗುಡ್ ಮತ್ತು ಹ್ಯಾವ್ ಗುಡ್ ಅನ್ನೋದಕ್ಕೆ ಶೇಕ್ಸ್ಪಿಯರ್ನ ಕಾಲದಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ವಿಚ್ ಈಸ್ ವೈ ವಿ ಡೋಂಟ್ ಫೈಂಡ್ ಎನಿ ಪೊಯೆಟಿಕ್ ಜಸ್ಟಿಸ್. ಅವರ ಕಾಲದಲ್ಲಿ ಅವರ ಕೃತಿಗಳಲ್ಲಿ ಹಾಗಾಗಿ ನಾವು ಪೊಯೆಟಿಕ್ ಜಸ್ಟಿಸನ್ನು ಕಾಣೋದಿಲ್ಲ. ಗುಡ್ ಈಸ್ ಕ್ರಶ್ಡ್ ಅಲಾಂಗ್ ವಿತ್ ಈವಿಲ್. ಈವಿಲ್ನ ಒಟ್ಟಿಗೆ ಒಳ್ಳೆತನ ಕೂಡ ಮಾಯ ಆಗಿದೆ, ನಾಶ ಆಗಿದೆ. ಹ್ಯಾಮ್ಲೆಟ್ ಡೈಸ್ ಅಲಾಂಗ್ ವಿತ್ ಕ್ಲಾಡಿಯಸ್. ಕ್ಲಾಡಿಯಸ್ ಕೊನೆಗೊಂಡಾಗ ಹ್ಯಾಮ್ಲೆಟ್ ಕೂಡ ಕೊನೆ ಕಾಣ್ತಾನೆ. ಅವನಿಗೆ ಹ್ಯಾಮ್ಲೆಟಿಗೆ ಸುಖಕರವಾದ ಜೀವನ ಸಿಗೋದೇ ಇಲ್ಲ. ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಶೇಕ್ಸ್ಪಿಯರ್ನ ಡ್ರಾಮಾಗಳಲ್ಲಿ ಇರುವಂಥದ್ದು ಕಾಮಿಕ್ ರಿಲೀಫ್. ಕಾಮಿಕ್ ರಿಲೀಫ್ ಈಸ್ ಅವರ್ ಫೈನಲ್ ಕೀ ಎಲೆಮೆಂಟ್. ಶೇಕ್ಸ್ಪಿಯರ್ ಡಿಡ್ ನಾಟ್ ಫಾಲೋ ಇನ್ ದ ಫುಟ್ ಸ್ಟೆಪ್ ಆಫ್ ಹಿಸ್ ಕ್ಲಾಸಿಕಲ್ ಪ್ರೆಡೆಸೆಸರ್ ವೆನ್ ರೈಟಿಂಗ್ ಟ್ರಾಜಿಡೀಸ್. Greek and Roman writers did not use comic relief, but Shakespeare wanted to relieve the tension for the reader and lighten up the mood here and there. ಇಲ್ಲಿ ಮತ್ತು ಅಲ್ಲಿ ಕೆಲವೊಂದು ಕಡೆ ಮಧ್ಯದಲ್ಲಿ ಕೆಲವೊಂದು ಕಾಮಿಕ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಿದ್ದಾರೆ. ಇದರಿಂದ ನೋಡುಗನಿಗೆ ಅಥವಾ ಓದುಗನಿಗೆ ಅದೊಂದು ಸ್ವಲ್ಪ ರಿಲೀಫ್ ಸಿಗ್ತದೆ, ಎಮೋಷನಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಆಗ್ತದೆ. ಇಲ್ಲದಿದ್ದರೆ ಅವನ ಎಲ್ಲ ಬರ್ಡನನ್ನು ಹೊತ್ತುಕೊಂಡು ಹೋಗಬೇಕಾಗ್ತದೆ. ಆದರೆ ಶೇಕ್ಸ್ಪಿಯರ್ನ ಮೊದಲಿದ್ದಂತಹ ಗ್ರೀಕ್ ಅಥವಾ ರೋಮನ್ ಕೃತಿಗಳಲ್ಲಿ ಬರೀ ಟ್ರಾಜಿಡಿಗಳಿತ್ತು, ಬದಲಾಗಿ ಕಾಮಿಕ್ಗಳು ಇರಲಿಲ್ಲ. ಬಟ್ ಶೇಕ್ಸ್ಪಿಯರ್ ಅದಕ್ಕೆ ಆಪೋಸಿಟ್ ಆಗಿ ಟ್ರಾಜಿಕ್ ಕಾಮಿಡಿ ಅನ್ನೋ ಕಾನ್ಸೆಪ್ಟ್ ತಂದರು. ಅವರ ಕೃತಿಗಳಲ್ಲಿ ಟ್ರಾಜಿಡಿ ಇದೆ, ಅದರೊಟ್ಟಿಗೆ ಕಾಮಿಡಿ ಕೂಡ ಇದೆ. ಹಾಗಾಗಿ ಶೇಕ್ಸ್ಪಿಯರ್ ಅವರ ನಾಟಕಗಳು ಮುಖ್ಯವಾಗಿ ಟ್ರಾಜಿಕ್ ಕಾಮಿಡಿಯನ್ನು ಫಾಲೋ ಮಾಡ್ತದೆ. ಕೆಲವೊಂದು ಎಕ್ಸಾಂಪಲ್ಗಳು ನೋಡ್ತಿದ್ರೆ ಕಾಮಿಕ್ ರಿಲೀಫಿಗೆ ಯೂಸ್ ಮಾಡಿದಂಥದ್ದು. ಆ ಫ್ಯೂ ಎಕ್ಸಾಂಪಲ್ಸ್ ಆಫ್ ಕಾಮಿಕ್ ರಿಲೀಫ್ ಸೀನ್ಸ್ ಇನ್ಕ್ಲೂಡ್ ದ ಗ್ರೇವ್ ಡಿಗ್ಗರ್ ಸೀನ್ ಇನ್ ಹ್ಯಾಮ್ಲೆಟ್, ದ ಡ್ರಂಕೆನ್ ಪೋರ್ಟ್ ಸೀನ್ ಇನ್ ಮ್ಯಾಕ್ಬೆತ್, ದ ಫೂಲ್ ಈಸ್ ಸ್ಮಾರ್ಟರ್ ದ್ಯಾನ್ ದ ಕಿಂಗ್ ಡೈಲಾಗ್ ಇನ್ ಕಿಂಗ್ ಲಿಯರ್ ಎಕ್ಸೆಟ್ರಾ. ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ ಕಾಮಿಕ್ ರಿಲೀಫ್ಗಳು, ಜೋಕರ್ ಪಾರ್ಟ್ಗಳಿರ್ಬೋದು, ಕಾಮಿಡಿಯನ್ಗಳನ್ನು ಆ್ಯಡ್ ಮಾಡಿ ಸ್ವಲ್ಪ ಪ್ರೇಕ್ಷಕರಿಗೆ ಅವರ ಮನಸ್ಸನ್ನು ಹಗುರ ಮಾಡುವ ಒಳ್ಳೆಯ ಕೆಲಸವನ್ನು ಶೇಕ್ಸ್ಪಿಯರ್ ಮಾಡಿದ್ದಾರೆ. ಶೇಕ್ಸ್ಪಿಯರ್ ಅವರ ಕೃತಿಗಳಿಗೆ ಅವರೇ ಶ್ರೇಷ್ಠ ಎಕ್ಸಾಂಪಲ್ ಆಗಿ ನಿಲ್ತಾರೆ. ಅವರಿಗೆ ಯಾರೂ ಮಿತಿ ಅನ್ನೋದೇ ಇಲ್ಲ. ಅವರ ಎಲ್ಲ ಕೃತಿಗಳು ಆ ಲೆವೆಲನ್ನು ದಾಟಿದೆ. ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಶೇಕ್ಸ್ಪಿಯರ್ ಅವರದೇ ಆದ ಬೃಹತ್ತಾದ ಹೆಸರನ್ನು ಹೊಂದಿದ್ದಾರೆ. ಹಾಗಾಗಿ ಶೇಕ್ಸ್ಪಿಯರ್ ಅವರ ಬೇರೆ ಬೇರೆ ನಾಟಕಗಳು ಮೇಯ್ನಾಗಿ ಟ್ರಾಜಿಡಿಯನ್ನು ಹೇಗೆ ಹೊಂದಿದೆ, ಅದರ ಎಕ್ಸಾಂಪಲ್ಸ್ ಏನು, ಅದಲ್ಲದೆ ಅವರ ಟ್ರಾಜಿಕ್ ಪ್ಲೇಗಳಲ್ಲಿ ಇರುವಂತಹ ಬೇರೆ ಬೇರೆ ಫೀಚರ್ಸ್, ನಾವೀಗಾಗಲೇ ತುಂಬ ಫೀಚರ್ಸನ್ನು ನೋಡಿದ್ದೇವೆ. ಇವುಗಳು ನಿಮ್ಮ ಎಕ್ಸಾಮಿಗೆ ತುಂಬ ಸಹಕಾರಿಯಾಗ್ತದೆ ಅಂತ ಅಂದುಕೊಂಡಿದ್ದೇನೆ. ನಿಮಗೆ ಹಾಗನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ಧನ್ಯವಾದವನ್ನು ಸಮರ್ಪಿಸಿ ಅಂತ ಹೇಳ್ತಾ ಧನ್ಯವಾದಗಳು.